ಅಪ್ಪ ನಾನಂತೂ ಬರೋದಿಲ್ಲ, ನಾನು ಎಲ್ಲೇ ಇರ್ತೀನಿ. ಅಲ್ಲ ರುಕ್ಮಿಣಿ, ಏನು ಮಾತಾಡ್ತಾ ಇದ್ದಿ? ಇದೇ ಕೊನೆ ಮಾತಾ ನಿಂದು? ನಾನು ಸರಿಯಾಗಿದೆ ತಾನೆ? ಜ್ಞಾನಕ್ಕೆ ಸರಿಯಾಗಿದ್ದದ? ಇದು ಯಾಕೆ ಹಿಂಗೆ ಆಟ ಮಾಡ್ತಿದ್ದಿ ನೀನು? ನಡಿ ಸುಮ್ಮನೆ. ರುಕ್ಮಿಣಿ ನಡಿಯವ ನಿನ್ನ ಮನೆಗೆ, ಇದೆಲ್ಲ ಸರಿ ಇಲ್ಲ, ನಡಿ ಹೋಗದ. ಇಲ್ಲಪ್ಪ, ನಾನು ಬರೋದಿಲ್ಲ. ನಾನು ಸತ್ರು ಇಲ್ಲೇ ಸಾಯ್ತೀನಿ, ಇದ್ರೂ ಇಲ್ಲೇ ಇರ್ತೀನಿ ಅಷ್ಟೇ. ಏನು ಕಷ್ಟ ಬಂದರೂ ಪರವಾಗಿಲ್ಲ, ನಾನು ಅನುಭವಿಸ್ಕೊಂಡು ಇಲ್ಲೇ ಇರ್ತೀನಿ. ನಾನು ಮದುವೆ ಆಗಿದ್ದಿದ್ದು ಇವ್ರನ್ನ 4 ದಿನ ಇವ್ರ ಜೊತೆ ಇದ್ಬಿಟ್ಟು ನಾನು ಬಿಟ್ಬಿಟ್ಟು ಬರೋದಿಕ್ಕಾ? ಹೇಳಿಯಪ್ಪ ನೀವು. ಇಲ್ಲ, ನಾನಂತೂ ಅದು ಸಾಧ್ಯವೇ ಇಲ್ಲ, ನನಗಂತೂ ಅದು ಸಾಧ್ಯವೇ ಇಲ್ಲ. ನಾನಂತೂ ಇವ್ರ ಜೊತೆನೇ ಇರ್ತೀನಿ, ನಾನು ಇಲ್ಲೇ ಇರ್ತೀನಿ. ನೀವೆಷ್ಟೇ ಹಠ ಮಾಡಿದ್ರು ಅಷ್ಟೇ, ನೀವೆಷ್ಟೇ ಬಲವಂತ ಮಾಡಿದ್ರು ಅಷ್ಟೇ ಅಪ್ಪ, ನಾನು ಬರೋದಿಲ್ಲ. ನಾನು ರೆಡಿ ಇಲ್ಲ ಬರೋದಕ್ಕೆ ನಿಮ್ಮ ಜೊತೆ. ಬೇಕಾದರೆ ಹೇಳಿ ಒಂದು 4 ದಿನ ಇದ್ಬಿಟ್ಟು ಬನ್ನಿ ಅಂತ. ಆಗಬೇಕಾದ್ರೆ ಒಂದು 4 ದಿನ ನಾನು ಸೂರ್ಯ ಅವ್ರು ಬಂದುಬಿಟ್ಟು ಇದ್ಬಿಟ್ಟು ಹೋಗ್ತೀವಿ, ಅತ್ತೆ ಮಾವ ಇಲ್ಲ. ಅದು ಬಿಟ್ಬಿಟ್ಟು ನೀವು ಪರ್ಮನೆಂಟಾಗಿ ಅವ್ರನ್ನ ಬಿಟ್ಬಿಟ್ಟು ಬಂದುಬಿಡಿ ಅಂದರೆ ಅದು ಹೆಂಗಾಗುತ್ತೆ ಅಪ್ಪ? ಹೇಳಿ ನೀವು. ಇಲ್ಲ, ನಾನು ಬರೋದಿಲ್ಲ ಅಪ್ಪ. ಅಲ್ಲ, ಹಳ್ಳಿಯಿಂದ ಮಗಳನ್ನ ದೂರ ಆಗಿ ಅಂತ ಹೇಳ್ತೀರಲ್ಲಪ್ಪ ನೀವು. ರುಕ್ಮಿಣಿ ಎತ್ತಿ ಬಾರಿಸ್ಬಿಡ್ತೀನಿ. ಬಾರಿಸ್ತವ ಹೇಳೋದ ಒಂದು ಸ್ವಲ್ಪ ಅರ್ಥ ಮಾಡ್ಕೊ ನೀನು. ತಲೆ ಕೆಟ್ಟದೊಳಂದು ಹುಚ್ಚುಚ್ಚಿ ಥರ ಮಾತಾಡ್ಬೇಡ. ಅಲ್ಲ, ಮನೆಯಿಂದ ಆಚೆ ಹಾಕೋರೆ ನೀನು ಎಲ್ಲಿಗೆ ಹೋದೆ ಆಮೇಲೆ? ಅಲ್ಲ ಅಮ್ಮ, ಸುಮ್ಮನೆ ನನ್ನೇನಕ್ಕೆ ಆಚೆ ಕಳಿಸ್ತಾರೆ? ಚೆನ್ನಾಗಿ ಮಾತಾಡ್ತೀರಾ ಅವಳೆ. ನಾನು ಸೂರ್ಯ ಅವ್ರನ್ನ ಮದುವೆ ಆಗಿದ್ದೀನಿ ಗೊತ್ತಾ? ಇಲ್ಲ, ಅವ್ರು ನಂಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಾನು ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀನಿ. ಇಲ್ಲ ಅಪ್ಪ. ರುಕ್ಮಿಣಿ ಅರ್ಥ ಮಾಡ್ಕೊಬ ನೀನು, ಅರ್ಥ ಮಾಡ್ಕೊಂಬಗ್ಲೇ. ನಿನಗಾಗಿ ನಾನು ಜೀವ ತೆಗಿಸ್ತೀವಿ, ನಾನು ಜೀವನೆಲ್ಲನೂ ನಿನಗಾಗಿ ಎಷ್ಟು ಕಷ್ಟಪಟ್ಟಿವಿ. ನೀನು ಆಗ್ಲಿಂದ ಕೇಳಿದ್ದಕ್ಕೆ ಪ್ರತಿಯೊಂದು ಇಲ್ಲ ಇಲ್ಲ ಅಂತ ಹೇಳಿಲ್ಲ. ನೀನು ನೋಡ್ರಿ ಹಿಂಗೆ ಆಡ್ತಿದ್ದಿಲ್ಲವ ನೀನು. ಬಂದ್ಬಿಡು, ಹೋಗೋಕ್ಕಾಗ್ತದೆ ನಾವು. ಸುಮ್ಮನೆ ಆಟ ಮಾಡ್ಕೊಂಡಿಲ್ಲ ಇರಬೇಡ, ನಿನ್ನ ಜೀವನ ಮುಖ್ಯ. ಸುಮ್ಮನೆ ಬಂದ್ಬಿಡು ನೀನು. ಆಮೇಲೆ ಬೇಕಾದ್ರೆ ಹೇಳಿಲ್ವಾ, ಡಿವೋರ್ಸ್ ಎಲ್ಲ ಆದಮೇಲೆ ನಾವೇಲಿ ತಂದು ಬಿಡ್ತೀವಿ ಅಂತೆ. ಇಲ್ಲಪ್ಪ, ಹೇಗಿದ್ರು ನಾನು ಡಿವೋರ್ಸ್ ಆದ್ಮೇಲೆ ಬರ್ತೀನಲ್ವಾ, ಅಲ್ಲಿ ತನಕ ನಾನು ಇಲ್ಲೇ ಇರ್ತೀನಿ, ಇವ್ರ ಜೊತೆನೇ ಇರ್ತೀನಿ. ಇದೇ ಕೊನೆ ಮಾತಾ? ಹೌದು ಅಮ್ಮ, ಇದೇ ಕೊನೆ ಮಾತು. ನಾನು ಇವ್ರ ಜೊತೆನೇ ಇರೋದು, ಇವ್ರ ಜೊತೆನೇ ಬಾಳೋದು. ಹಾಗಾದ್ರೆ ಬಿಟ್ಟಪ್ಪ, ನಡಿ ಹೋಗದ. ಅಲ್ಲಪ್ಪ, ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ಬಂದಿದ್ದೀರಾ ಇರಿ. ಅಪ್ಪ, ಈ ಥರ ಎಲ್ಲ ಮಾಡಬೇಡಿ ಅಪ್ಪ ನೀವು. ನಾನು ಎಷ್ಟು ಖುಷಿಯಾಗಿದೆ ಗೊತ್ತಾ ನೀವು ಬಂದಿದ್ದೀರಾ ಅಂತ. ಪ್ಲೀಸ್ ಇಲ್ಲೇ ಇದ್ಬಿಟ್ಟು ಹೋಗಿ ನೀವು. ಈ ಥರ ಕೋಪ ಎಲ್ಲ ಮಾಡ್ಕೊಂಡು ಹೋಗ್ಬೇಡಿ ಅಪ್ಪ. ನಾನು ಆಲ್ರೆಡಿ ತುಂಬ ಬೇಜಾರಲ್ಲಿದ್ದೀನಿ, ಮತ್ತೆ ಬೇಜಾರು ಮಾಡಬೇಡಿ ಅಪ್ಪ ನೀವು. ನಾನಿನ್ನೊಬ್ಳಿಗೆ ಅಲ್ವಾ ಬೇಜಾರಾಗೋದು? ನಮಗೇನು ಬೇಜಾರಾಗಿಲ್ಲ, ಏನೂ ಇಲ್ಲ. ಇದೇ ಕೊನೆ ಸರಿ. ಬಾ ರುಕ್ಮಿಣಿ, ಹೋಗದ ಬಾ. ನಿನ್ನ ಜೀವನ ಮುಖ್ಯ. ನಿನ್ನ ಜೀವನ ಬಿಟ್ಟು ನಮ್ಗೆ ಏನಿದದು? ನಮಗೂ ವಯಸ್ಸಾಯಿತು, ನಾವು ನಿನಗೋಸ್ಕರ ಹಂಗಿರೋದು. ಬಾ ಸುಮ್ಮನೆ. ಇಲ್ಲ, ನಾನು ಬರೋದಿಲ್ಲ. ನಡೀರಿ ಹೋಗದ, ಬರ್ದಿರಲಿ. ನಮ್ಮ ಮನೆ ಯಾವಾಗಲೂ ಖಾಲಿಯಾಗಿರ್ತದೆ, ಬಾಗಿಲು ತೆಗ್ದಿರ್ತದೆ. ರುಕ್ಮಿಣಿ, ಯಾವಾಗ ಬೇಕು ಅನಿಸ್ತದೆ ಅವಾಗ ಬಾ, ಆಯಿತಾ? ಬಾ. ಆಮೇಲೆ ಯಾವತ್ತರ ಬರ್ತಿದ್ದಿ, ನಮ್ಮ ಕಷ್ಟ ಏನು, ಎತ್ತವ್ರ ಕಷ್ಟ ಅಂತ ನಿಂಗೆ ಅರ್ಥ ಆಯ್ತದೆ. ಈ ಥರ ಯಾರಿಗೂ ಹಂಗೆ ಮಾಡಬೇಡ. ಸಾಪ ಹಾಕ ಅಷ್ಟು ಕೆಟ್ಟ ಮನಸ್ಸು ನಾವಲ್ಲ. ಚೆನ್ನಾಗಿರು, ಹೆಂಗೆ ಇರು, ಚೆನ್ನಾಗಿರು. ಏನು ಮಾಡೋಕ್ಕಾಯ್ತಿಲ್ಲ. ನೀನು ಬಂದಿರೋ ಕಷ್ಟ ನೀನೇ ತಗೊಂಡಿರೋದು, ನೀನೇ ಮೈ ಮೇಲೆ ಹೇಳ್ಕೊಂಡಿದ್ದಿ. ಎಷ್ಟು ಅನುಭವಿಸ್ಬೇಕು ನೀನೇ ಅನುಭವಿಸು. ಇನ್ನೇನು ಮಾಡೋಕ್ಕಾಯ್ತಿಲ್ಲ. ಇದ್ರ ಮೇಲೆ ನಮಗಿನ್ನೇನು ಮಾಡೋಕ್ಕಾಗೋದು? ನಡೀರಿ, ಅವಳು ಕಷ್ಟವ ಅವಳೇ ಅನುಭವಿಸ್ಲಿ. ನಮಗೂ ಕರ್ದಿ ಸಾಕಾಯ್ತು. ಇವಳು ನಮ್ಮ ಮಾತು ಕೇಳಂಗಿಲ್ಲ. ಅಲ್ಲ, ಇಷ್ಟಪಡ್ತವಕ್ಕೆ ಮದುವೆ ಆಯ್ತೀನಿ ಅಂದೆ. ಹೋಗ್ಲಿ, ಮದುವೆ ಆಗೋದಾದೆ ಒಂದು ಒಳ್ಳೆ ಮನೆಗಾರು ಆದ. ಮದುವೆ ಒಳ್ಳೆ ಸಂಬಂಧಕ್ಕಾದ. ನೀನು 2ನೇ ಸಂಬಂಧಕ್ಕೆ ಮದುವೆ ಹಾಕುತ್ತಿದ್ಯಲ್ಲ ನೀನು. ನಿನ್ನ ಬುದ್ಧಿಗೆ ಏನು ಹೇಳ್ಬೇಕು ಒಂದು ಗೊತ್ತಾಯ್ತಿಲ್ಲ. ನನಗೆ ಬರ್ತೀರ ಹುಚ್ಚೋದಿಲ್ಲ, ನೆನ್ಸ್ಕೊಬಿಟ್ರೆ ಹುಚ್ಚತ್ತದೆ. ಯಾವ್ದಾರು ಬಂಡೆ ಗಿಂಡೆಗೆ ನನ್ನ ತಲೆ ತಕ ಚೆಚ್ಕೊಬಿಡೋಣ ಅಷ್ಟು. ಬೇಜಾರಾಗ್ಬಿಟ್ಟದೆ. ಏನು ಮಾಡೋದು ಒಂದು ಗೊತ್ತಾಯ್ತಿಲ್ಲ. ನಡೀರಿ, ಸುಮ್ಮನೆ ಇಲ್ಲಿ ಇರೋದು ಬೇಡಕತೆ. ನಡೀರಿ, ಹೋಗೋಕ್ಕಾಯ್ತದೆ. ಯಾವಾಗ ಬೇಕು ಅನ್ಸ್ತದೆ ಅವಾಗ ಬಾ ನೀನು. ಅಲ್ಲ, ಇದು ಯಾಕೆ ಹಠ ಮಾಡ್ತಿದ್ದೀರಿ? ನಮ್ಗೆ ಈಗಲೇ ತಲೆ ಕೆಟ್ಟು ಹೋಗ್ಬಿಟ್ಟದೆ. ದಯವಿಟ್ಟು ನೀವು ಮಾತ್ರ ಏನು ಹೇಳಕ್ಕೆ ಬರಬೇಡಿ ನಿಮ್ಮ ಅಮ್ಮಯ್ಯ. ಸುಮ್ಮನಿರಿ, ಬಾಯಿಗೂ ಆಗ್ತಲ್ಲವ್ರೆ. ಏನು ಮಾತಾಡೋಕೆ ಹೋಗ್ಬೇಡಿ. ಅಲ್ಲಪ್ಪ, ಹೋಗ್ಬೇಡಿ ಅಪ್ಪ ನೀವು. ಅಮ್ಮ, ನೀವು ಹೋಗ್ಬೇಡಿ ಅಮ್ಮ. ನೀನು ನಮ್ಮ ಮಾತು ಕೇಳಲಿಲ್ಲ ಅಂದರೆ ನಿನ್ನ ಮಾತು ಕೇಳ್ಕೊಂಡು ನಾವೇ ಕೂತ್ಕೊಳ್ಳವ? ಹೈಕಿಲ್ಲ, ನಮಗಂತೂ ಹೈಕಿಲ್ಲ. ಯಾವತ್ತಾರು ಬೇಕಾರೆ ಬಾ, ಇಲ್ಲಾಂದರೆ ನಿನ್ನಿಷ್ಟ. ಏನಾರು ಮಾಡ್ಕೊ ನೀನು. ಅಮ್ಮ ನಿಂತ್ಕೊಳ್ಳಿ ಅಪ್ಪ, ನಿಂತ್ಕೊಳ್ಳಿ ಅಪ್ಪ, ಪ್ಲೀಸ್ ಅಪ್ಪ. ಅಪ್ಪ ನಿಂತ್ಕೊಳ್ಳಿ ಅಪ್ಪ. ಅಮ್ಮ ನಿಂತ್ಕೊಳ್ಳಿ ಅಮ್ಮ, ನಿಮ್ದು ಅಮ್ಮಯ್ಯ ಅಮ್ಮ. ರುಕ್ಮಿಣಿ, ರುಕ್ಮಿಣಿ. ಅಲ್ಲ, ಏನು ಕತೆ ಆಗೋಯ್ತು? ದೊಡ್ಡ ಕತೆ ಆಗೋಯ್ತಲ್ಲ. ನಾವರುವೆ ಅತ್ತಾಗಿ ಹೇಳ್ಬಿಟ್ಟು ಮದುವೆ ಮಾಡ್ಕೋಬೇಕಾಯ್ತು. ಜಲ್ದಿಯ ಮದುವೆ ಮಾಡಿ ಮುಗಿಸೋದ ಅನ್ನೋದ ಆತ್ರಕ್ಕೆ ಮದುವೆ ಮಾಡ್ಬಿಟ್ಟ. ಮದುವೆ ಮಾಡೋದಷ್ಟೇ ನಂದಿನಿ ಬೇರೆ ಬಂದು ಹಾಳಾದವಳು. ಆಗ್ಲಿಂದ ಬರ್ದನೆ ಈಗ ಬಂದು ಎಲ್ಲ ಸಂಸಾರ ಹಾಳು ಮಾಡಿ ಕುಡ್ಸೋಕ್ಕೆ. ಏನು ಆಗೋಯ್ತು ನನಗೆ ಕತೆ. ಅಪ್ಪ ನಿಂತ್ಕೊಳ್ಳಿ ಅಪ್ಪ. ಅಮ್ಮ ನಿಂತ್ಕೊಳ್ಳಿ ಅಮ್ಮ, ಪ್ಲೀಸ್ ಅಮ್ಮ. ರುಕ್ಮಿಣಿ ಬಾಮ್ಮ, ಅವ್ರಿಗೆ ಹೋದ್ರು ಬಾ. ಇಲ್ಲ ಮಾವ, ನೋಡಿ ಮಾವ ಈಗ ಮಾಡ್ಬಿಟ್ಟು ಹೊರಟೋದ್ರು. ರುಕ್ಮಿಣಿ, ನೀನು ಯಾವುದಕ್ಕೆ ಹೆದರ್ಕೋಬೇಡ. ನಾವೀವಿ, ನೀನು ಹೆದರ್ಕೋಬೇಡ, ತಲೆ ಕೆಡ್ಸ್ಕೋಬೇಡ. ಏನೋ ಕೋಪ ಮಾಡ್ಕೊಂಡ್ರೆ ಯಾರಿಗೆ ತಾನೇ ಕೋಪ ಬರೋಕ್ಕಿಲ್ಲ, ಎಲ್ಲರಿಗೂ ಕೋಪ ಬರ್ತದೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಸರಿ ಆಯ್ತಾರೆ. ಯಾವತ್ತಾರು ಒಂದು ದಿವಸ ಹೋಗಿ ಬೇಕಾದ್ರೆ ಕ್ಷಮೆನಾದ್ರು ಕೇಳೋಕ್ಕಾಯ್ತದೆ. ಮಗ ಆದಮೇಲೆ ಡಿವೋರ್ಸ್ ಆಗೋಯ್ತದಲ್ಲ, ಆಗ ಬೇಕಾರೆ ಹೋಗಿ ಡಿವೋರ್ಸ್ ಎಲ್ಲ ಮುಗಿದ ಮೇಲೆ ಆಮೇಲೆ ಹೋಗಿ ಮಾತಾಡೋಕ್ಕಾಯ್ತದೆ. ನೀನು ತಲೆ ಕೆಡ್ಸ್ಕೋಬೇಡ, ಅಳಿಬೇಡ ಬಿಡು. ಅಲ್ಲ ಅತ್ತೆ, ಯಾವಾಗತ್ತೆ ಡಿವೋರ್ಸ್ ಆಗೋದು? ಯಾವಾಗ ನಾನು ಹೋಗಿ ಅಪ್ಪ ಅಮ್ಮನ ಜೊತೆ ಮಾತಾಡೋದು? ಹೇಳಿ, ನಾನು ಇವಾಗ ಹೊರಟೋಗ್ಬೇಕಿತ್ತ? ಅಲ್ಲ ಕಣ್ ರುಕ್ಮಿಣಿ, ಏನು ಮಾತಾಡ್ತಿದ್ದೆ ನೀನು? ಹೊಂಟೋಗೋದು ಸರಿಯಾ?
ಬೇಡ ಬೇಡ, ಈಗ ಎಲ್ಲಿಗೆ ಓದಿ, ಈಗ ಹೋಗೋದೇ ಬೇಡ ನೀನು, ಇಲ್ಲೇ ಇರು. ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಮಾವ. ಈ ಕಡೆ ಅಪ್ಪ ಅಮ್ಮನ್ನು ಬಿಡೋಕ್ಕಾಗ್ತಿಲ್ಲ, ಈ ಕಡೆ ನಿಮ್ಮನ್ನು ಬಿಡೋಕ್ಕಾಗ್ತಿಲ್ಲ, ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಯಾವತ್ತಾದ್ರೂ ಇನ್ನೊಂದಿನ ನಾನು ಅಪ್ಪ ಅಮ್ಮನ ಮನೆಗೆ ಹೋಗ್ಬೋದು ಅಂದ್ಬಿಟ್ಟು ಇಲ್ಲೇ ಇದ್ದೀನಿ. ಇವಾಗ ನಾನು ಬಿಟ್ಟು ಹೋಗ್ಬಿಟ್ರೆ ಸರಿ ಆಗೋದಿಲ್ಲ. ಅಮ್ಮ ಅಮ್ಮ, ಏನಾಯ್ತು ರುಕ್ಮಿಣಿಯವ್ರೆ, ಯಾಕೆ ಹೇಳ್ತಿದ್ದೀರಾ? ರುಕ್ಮಿಣಿಯವ್ರೆ ಯಾಕೆ ಹೇಳ್ತಿದ್ದೀರಾ? ಏನಾಯ್ತು ಅಮ್ಮ? ಏನಾಯ್ತು ಅಪ್ಪ? ಏನಾಯ್ತು ಇವ್ರಿಗೆ? ಅವರಮ್ಮ ಅಪ್ಪ ನಾನು ಜಗಳ ಮಾಡ್ಬಿಟ್ಟು ಹೊರಟೋದ್ರು. ಅದಕ್ಕೆ ಹೇಳ್ತಾ ಕೂತವಳೆ. ಅಲ್ಲ ರುಕ್ಮಿಣಿಯವ್ರೆ, ಏನಾಯ್ತು? ಅವ್ರಂದ್ರು ಎರಡನೇ ಮದುವೆ ಆಗೋದಲ್ಲ, ಹೆಂಗ್ ಮದುವೆ ಇದೆ ಎರಡನೇ ಮದುವೆನ ಅಂತ ರುಕ್ಮಿಣಿಗೂ ಚಂದ ಬೋದ್ರು. ಆಮೇಲೆ ಬೋದ್ಬಿಟ್ಟು ಹೋದ್ರು. ಏನು ಮಾಡೋದು, ಈ ಥರ ಆಗೋಯ್ತಲ್ಲ. ಮನೆಗೆ ಬಾ ಅಂತ ಕರಿತಾ ಇದ್ರು ರುಕ್ಮಿಣಿಯ. ಅವಳು ಬರಲ್ಲ, ನಾನು ಇಲ್ಲೇ ಇರ್ತೀನಿ, ಇದ್ರೂ ಇಲ್ಲೇ ಇರ್ತೀನಿ, ಸತ್ರು ಇಲ್ಲೇ ಇರ್ತೀನಿ, ಇಲ್ಲೇ ಸಾಯ್ತೀನಿ, ನಾನು ಬರೋಕ್ಕಿಲ್ಲ, ಎಷ್ಟೇ ಕಷ್ಟ ಆದ್ರೂ ನಾನು ಇಲ್ಲೇ ಅನುಭವಿಸ್ತೀನಿ ಅಂದ್ಬಿಟ್ಟು ಅವಳು ಇಲ್ಲೇ ಉಳ್ಕೊಂಡ್ಲು. ಅದಕ್ಕೆ ಬೇಜಾರಾಗಿ ಹೇಳ್ತಾ ಕೂತವಳೆ. ಸಾರಿ ರುಕ್ಮಿಣಿಯವ್ರೆ, ನನ್ನಿಂದ ನಿಮ್ಮ ಅಪ್ಪ ಅಮ್ಮನ ಕೈಲೆಲ್ಲ ನೀವು ಬೈಸ್ಕೊಳಂಗಾಯ್ತು, ಬೇರೆ ಬೇರೆ ಮಾತೆಲ್ಲ ಕೇಳೋಂಗಾಯ್ತು. ಸಾರಿ, ನಂದೇ ದುಡ್ಡು ತಪ್ಪಾಗ್ಬಿಡ್ತು. ಇಲ್ಲ ಬಿಡ್ರಿ, ನಿಮ್ದೇನು ತಪ್ಪಿಲ್ಲ ಬಿಡಿ. ನಾನು ಅಪ್ಪ ಅಮ್ಮನಿಗೆ ಹೇಳಬೇಕಿತ್ತು ಮೊದಲೇನೆ. ಸುಮ್ಮನೆ ಅತ್ತೆ ಮಾವ ಹಾಗೆಲ್ಲ ಬಯಸ್ದಂಗಾಯ್ತು. ನಾನು ಅನ್ಕೊಂಡಿದ್ದೆ ಸುಮ್ಮನೆ ಆಗ್ತಾರೆ ಅವರು. ಆಮೇಲೆ ಅವತ್ತಾದ್ರೂ ಗೊತ್ತಾದ್ಮೇಲೆ ಮದುವೆ ಆಗಿರುತ್ತಲ್ಲ ಅಂತ ನಾನು ಅನ್ಕೊಂಡೆ. ಇವ್ರು ನೋಡಿದ್ರೆ ಈ ಥರ ಗಲಾಟೆ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನನಗೆ. ಆದರೂ ಬೇಜಾರಾಯಿತು. ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಖುಷಿಯಾಗಿದೆ. ಎಲ್ಲ ಹಾಳಾಗಿ ಕೊಟ್ಟೋಯ್ತು. ಏನು ಮಾಡೋದು, ಎಲ್ಲ ನನ್ನ ಹಣೆ ಬರ. ಸೂರಿ, ನಂದಿನಿಗೆ ಯಾವಾಗ ಡಿವೋರ್ಸ್ ಕೊಟ್ಟು ಹೇಳು ನೀನು. ಅಲ್ಲ ಅದೇ ಅಲ್ವಾ ಇವಾಗ ಮಾಡ್ತಿರೋದು, ಡಿವೋರ್ಸ್ ಕೆಲಸನೇ ಅಲ್ವಾ ಮಾಡ್ತಿರೋದು. ಲಾಯರ್ನು ಮೀಟ್ ಮಾಡ್ಕೊಂಡು ಬಂದಿದ್ದೀನಿ ನಿನ್ನೆ. ಏನು ಡಿವೋರ್ಸ್ ಅಂದರೆ ಇವಾಗ ಬೇಕು ಅಂದ್ರೆ ಇವಾಗಲೇ ಗೊತ್ತಮ್ಮ. ಏನಾರು ಮಾಡು ಸೂರಿ, ಆದಷ್ಟು ಎಷ್ಟು ಜಲ್ದಿ ಆಯ್ತದೆ ಅಷ್ಟು ಜಲ್ದಿಯೇ ಡಿವೋರ್ಸ್ ಕೊಟ್ಬಿಡು. ನನಗೆ ಅವಳಿಗೆ ತಡ್ಕೊಳಕ್ಕಾಗಿಲ್ಲ ನನಗೆ. ಅಲ್ಲ ಕಣೆ ಗೌರಿ, ಯಾಕೆ ಹಿಂಗೆ ಮಾತಾಡ್ತಾ ಇದೀಯ ನೀನು? ನಿನಗೂ ಸ್ವಲ್ಪ ಗೊತ್ತಾಗಬೇಕು, ಎಲ್ಲ ಈಗಲೇ ಬೇಕು ಈಗಲೇ ಮಾಡಬೇಕು. ನಿನಗೂ ಸ್ವಲ್ಪ ಆಸರೆ ಜಾಸ್ತಿ. ಒಂದು ಸ್ವಲ್ಪ ನಿಧಾನವಾಗಿ ಯಾವುದೇ ಕೆಲಸನ ಮಾಡೋದು ಕಲಿ. ಇಷ್ಟು ಆಸರೆ ಒಳ್ಳೇದಲ್ಲ. ಬಿಡಿ ಮಾವ, ನನ್ನಿಂದ ನೀವ್ಯಾಕೆ ಈ ಥರ ಎಲ್ಲ ಮಾತಾಡ್ತೀರಾ? ಬಿಡಿ, ನನ್ನ ಹಣೆ ಬರ ಹೆಂಗಿರುತ್ತೋ ಹಂಗೆ ಆಗುತ್ತೆ. ನೀವೇ ಬೇಜಾರು ಮಾಡ್ಕೊತೀರಾ? ಏನು ಡಿವೋರ್ಸ್ ಕೇಸ್ ಎಲ್ಲಿ ತನಕ ಆಗುತ್ತೆ ಅವಾಗಲೇ ಆಗಲಿ. ಸುಮ್ಮನೆ ನನ್ನಿಂದ ತಲೆ ಕೆಡಿಸ್ಕೊಳ್ತೀರಾ? ಅಪ್ಪ ಅಮ್ಮ ಎಲ್ಲ ಡಿವೋರ್ಸ್ ಎಲ್ಲ ಆದಮೇಲೆ ಬೇಕಾದ್ರೆ ಒಂದಿನ ಹೋಗಿದ್ದು ಬರೋಣ, ಅವರೇ ಸುಮ್ಮನಾಗ್ತಾರೆ. ಯಾರಿಗೆ ತಾನೇ ಹೇಳಿ, ಅವ್ರ ಮಗಳು ಎರಡನೇ ಸಂಬಂಧಕ್ಕೆ ಮದುವೆ ಆಗಿದ್ದಾಳೆ ಅಂದರೆ ಯಾರು ತಾನೇ ಖುಷಿ ಪಡ್ತಾರಲ್ವಾ? ಇದುವೇ ಸರಿನೇ. ಆದ್ರೂ ನಮ್ಮಿಂದ ನಿಂಗೆ ಬೇಜಾರು ಮಾಡ್ದಂಗಾಯ್ತು. ಪರವಾಗಿಲ್ಲ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ಇವತ್ತಿಲ್ಲ ನಾಳೆ ಸರಿ ಹೋಗುತ್ತಲ್ಲ. ಮುಂದುವರಿಯುವುದು ಹಂಗೆ. ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ